ದತ್ತಾತ್ರೇಯ ಪಾಟೀಲ್ ರೇವೂರ್ ಕುಟುಂಬದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹ. ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಹೇಳಿಕೆಯನ್ನು ಆಧರಿಸಿ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುಟುಂಬದ ವಿರುದ್ಧ ಅವಹೇಳನಕಾರಿ ಹಾಗೂ ನಿಂದನಾತ್ಮಕ ಪೋಸ್ಟ್ಗಳನ್ನು ಪ್ರಕಟಿಸಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ, ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು ಹಾಗೂ ದತ್ತಾತ್ರೇಯ ಪಾಟೀಲ್ ಅಭಿಮಾನಿಗಳು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯ ವೇಳೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾಜಿ ಸಚಿವ ಕಮರುಲ್ ಇಸ್ಲಾಂ ಅವರು ಈ ಹಿಂದೆ ಕಲಬುರಗಿ ನಗರವನ್ನು ಛೋಟಾ ಪಾಕಿಸ್ತಾನ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿದ್ದರು ಎಂದು ಉಲ್ಲೇಖಿಸಿದ್ದರು. ಇನ್ನು ಈ ಹೇಳಿಕೆಯನ್ನು ನೆಪ ಮಾಡಿಕೊಂಡು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುಟುಂಬ ಸದಸ್ಯರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಪೋಸ್ಟ್ಗಳು ಹಾಗೂ ಕಾಮೆಂಟ್ಗಳನ್ನು ಮಾಡಿರುವುದು ಖಂಡನೀಯ ಎಂದು ಮನವಿದಾರರು ಆರೋಪಿಸಿದರು. ಈ ರೀತಿಯ ದ್ವೇಷಪೂರಿತ ಹಾಗೂ ವೈಯಕ್ತಿಕ ನಿಂದನೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಜರುಗಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕೆಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಗ್ರಹಿಸಿದರು. ಮೊನ್ನೆ ನಡೆದಂತ 1ನೇ ತಾರೀಕು ಆಳಂದ್ನಲ್ಲಿ ನಡೆದಿರುವ ಒಂದು ಘಟನೆ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಇರುವಾಗ ಅವರಲ್ಲಿ ಲಾಸ್ಟ್ ಹೋಗ್ತಾ ಆ ಕೇಸನ್ನು ರದ್ದುಪಡಿಸಿದರು. ಆ ರದ್ದುಪಡಿಸಿದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ BN ವಿಜೇಂದ್ರ ಅವರು ನಮಗೆ ಆದೇಶ ಮಾಡಿದ್ರು. ನಮ್ಮ ಗುಲ್ಬರ್ಗ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಹಾಗೂ ನಮ್ಮ ಪಾರ್ಟಿ ಎಲ್ಲ ವರ್ಕರ್ಗಳು ಎಲ್ಲರಿಗೂ ಆದೇಶ ಮಾಡಿದ್ರು. ನಮ್ಲಿಂತ ಇಲ್ಲಿ ಹೋರಾಟ ಆಗಲಿ ಅಂತ ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಅಪ್ಪುಗೌಡರು ಒಂದು ಭಾಷಣದಲ್ಲಿ ಹೇಳಿದ್ರು, ಮಿನಿ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳ್ಕೇಸಿಂದ್ರೇನೋ ಕಮರುಲ್ ಇಸ್ಲಾಂ ಸಾಹೇಬ್ರು ಅಂದಿದ್ದು ಅಂತ ಹೇಳ್ಕೇಸಿ. ಅದು ಅಂದಿದ್ದು ಖರ್ನೆ ಅದ. ಈಗಾಗಲೇ ನಾವು ಕಾಪಿನ ತೆಗೆದೆವು. 1-2 ದಿನದಾಗ ಅದು ಸ್ಟೇಟ್ಮೆಂಟ್ ಕಾಪಿನ ತೊಗೊಂಡು ಆಲ್ರೆಡಿ ಸಲ್ಲಿಸ್ತೇವೆ. ಆ ಕಾಪಿ ಇರ್ಲಾದ್ರೆ ಯಾವುದೇ ರಾಜಕೀಯ ವ್ಯಕ್ತಿ ಮಾತಾಡಲ್ಲ. ಯಾಕಂದ್ರೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಲಾಂತರದಿಂದ ದೊಡ್ಡ ಫ್ಯಾಮಿಲಿ ಅವರು. ರೇವೂರ್ ಕುಟುಂಬ ಅಂದ್ರೆ ಅವ್ರ ತಂದೆಯವರಾದ ಚಂದ್ರಶೇಖರ್ ಪಾಟೀಲ್ ಅಂದ್ರೆ ಗುಲ್ಬರ್ಗದ ಹುಲಿ ಅಂತ ಹೆಸರು ಪಡೆದಿರಂತ ಮನುಷ್ಯ. ಆ ಹೆಸರು ಪಡೆದಿರಂತ ಮನುಷ್ಯನಲ್ಲಿ ಅವ್ರ ಫ್ಯಾಮಿಲಿ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಶಾಸಕರು, ಅವ್ರ ಅಪ್ಪರ ಶಾಸಕರು, ಅವ್ರ ಶಾಸಕರು, ಅವ್ರು 2 ಬಾರಿ ಶಾಸಕರು. ಯಾವ ರೀತಿ ಯಾವಾಗ ಯಾರಿಗೆ ಮಾತಾಡ್ಬೇಕು ಅದೇ ರೀತಿ ಮಾತಾಡ್ಬೇಕು. ಪಕ್ಷದಲ್ಲಿ ಯಾವ ರೀತಿ ಒಂದ್ ಬೆಂಬಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ, ನಮ್ ದಲಿತರಿಗಾಗಲಿ ಮುಸ್ಲಿಮ್ಸ್ ಆಗಲಿ ಒನ್ಲಿ ಫಾರ್ ಯು ಬರೀ ಯೂಸ್ ಮಾಡ್ಕೊಳತ್ತಾರ ಅವ್ರು. ನಮ್ ದಲಿತರಿಗೆ ಯಾರಾದ್ರೂ ಎಲ್ಲಾದ್ರೂ ಏನಾದ್ರು ಮಾಡಿದಾರ? ಈಗಿನ ಪ್ರೆಸೆಂಟೇ ನೋಡ್ರಲ್ಲ, ಅವ್ರ ಸರ್ಕಾರದಲ್ಲಿ ದಲಿತರಿಗೆ ಏನಾದ್ರು ಕೊಟ್ಟಿಲ್ಲ. ಆ ಮುಸ್ಲಿಂ ಯಾರಿಗಾದ್ರು ಕೊಟ್ರ? ಖನೀಸ್ ಫಾತಿಮಾ ಅವ್ರಿಗೇನೋ ಮಿನಿಸ್ಟರ್ ಒಂದು ಕೊಡ್ಬೇಕಂತಂದ್ರ ಅವ್ರ ಹೆಸರು ಕೂಡ ಇಲ್ಲ. ಇವತ್ತು ನಿಮ್ ಕಣ್ಣೆದರೆ ಸ್ಪಷ್ಟವಾಗಿದೆ. ಇವತ್ತು ಒಂದ್ ವೇಳೆ ನಾ ಹೇಳಬಾರ್ದು, ಸೋಷಿಯಲ್ ಮೀಡಿಯಾದವ್ರು ಹೇಳ್ತಾ ಇದ್ದೀನಿ, ಶಾಸಕರು ನೇರವಾದ ನಿಷ್ಠವಾದ ಎಲ್ಲ ಜಾತಿ ಭೇದ ಇರ್ಲಾರ್ದೆ 5 ಸಾರಿ ಶಾಸಕರಾತಾರ್ರಿ. 5 ಸಾರಿ ಶಾಸಕರಾದ ಹಾಗೆ ಆದ್ಮೇಲೆ ಅದು ಒಂದ್ ವರ್ಡ್ ಕಮರುಲ್ ಇಸ್ಲಾಂ ಸಾಹೇಬ್ ಅಂದ್ರ ಆ ಅಂದಿದ್ದಕ್ಕೆ ಸೋಷಿಯಲ್ ಮೀಡಿಯಾದಾಗ ಹೀರೋ ಆಗ್ಬೇಕಂತ ಯಾರೋ ಅಡ್ಡತಿದ್ದ ಮಾತಿಲ್ಲತ್ತಾರ. ಅವ್ರು ಮಾತಾಡಿದಾಗ ನಾವು ಮಾತಾಡಪ್ಲೇ ಇಲ್ಲ. ಯಾರೋ ಹುಡುಗ ಸೋಷಿಯಲ್ ಮೀಡಿಯಾದ ಹೆಸರೇನೋ ಒಂದು ಏನೋ ಈಗೇನು ಹೇಳ್ದಲ್ಲ, ಫರಾಜ್ ಏನು, ಆ ಫರಾಜ್ ಎಂಬ ಹುಡುಗ ಮುಸ್ಲಿಂ ಲೀಗ್ ಕಮರುಲ್ ಇಸ್ಲಾಂ ಸಾಬ್ 2093 ಅವಾಗ ಅಂದಿದ್ದು ವರ್ಡ್ ಸತ್ಯ. ಇದು ಖರ್ಗೆ ಸಾಹೇಬ್ರ ಸುಳ್ಯಕ್ಕೆ ಈ ರೀತಿ ಅನ್ಬಾರ್ದಂತ ಅವ್ರ ಸುಳ್ಯಕ್ಕೆ ಇವರಿಗೆ ಕಮರುಲ್ ಇಸ್ಲಾಂ ಸಾಹೇಬ್ರಿಗೆ ಹೇಳಿದ್ ಮಾತಾ ಇದು. ಮುಸ್ಲಿಂ ಲೀಗ್ ಪಾರ್ಟಿದಾಗಿದ್ದು ಹೇಳಿದಾರ ಇದು. ಆದ್ಮೇಲೆ ಅವ್ರು ಬಂದ ಮೇಲೆ ಈ ರೀತಿ ಅನ್ಬಾರ್ದಂತ ಖರ್ಗೆ ಸಾಹೇಬ್ರ ಸುಳ್ಯಕ್ಕೆ ಹೇಳಿದಾರೆ. ನಾವೇನು ವೈಯಕ್ತಿಕ ಅವರಿಗೆ ನಮ್ಗ ಅದು ಉದ್ದೇಶ ಇಲ್ಲ. ಬಟ್ ಈ ರೀತಿ ತಾವೇ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಅಂತ ಹೇಳಿ. ಮುಸ್ಲಿಂ ಮಂದಿ ಹಿಂಗ, ಹಿಂದೂ ಮಂದಿ ಹಿಂಗ. ತಾಂಬಲ್ಲಿ ಮೊದಲು ಮಾನವತೆ ಯಾವ ರೀತಿ ಮಾತಾಡ್ಬೇಕು, ಒಂದ್ ಫ್ಯಾಮಿಲಿಗೆ ಯಾವ ರೀತಿ ಮಾತಾಡ್ಬೇಕು, ಒಂದ್ ಫ್ಯಾಮಿಲಿಗೆ ಯಾವ ರೀತಿ ಹೇಳ್ಬೇಕು, ಅದು ಫಸ್ಟ್ ಅವ್ರನ್ನ ತಿಳ್ಕೊರಿ. ಮೊನ್ನೆ ನಡೆದಂತ ಸ್ಟ್ರೈಕ್ ನಲ್ಲಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿದ್ದರು. ಅವ್ರ ಹೇಗೆ ಹಬ್ಬಗಳ ಧಿಕ್ಕಾರ ಬಾಯಿಗೆ ಬಂದಂಗ್ ಬೈದರು. ಬಟ್ ಅವ್ರ ಸ್ಥಾನಕ್ಕೆ ಅದ ರೀತಿ ಮಾತಾಡಪ್ಪೇ ಇಲ್ಲ. ಇವರು 5 ಸಾರಿ ಶಾಸಕರು, ಅವ್ರು ಮೊನ್ನೆ ಗೆದ್ದ ಕಾರ್ಪೊರೇಟರ್ಗಳು. 1ನೇ ತಾರೀಕು ಬಿಜೆಪಿ ಉದ್ದೇಶಪೂರ್ವಕವಾಗಿ ಮುಂಬರುವ ದಿನಗಳಲ್ಲಿ ಉದ್ದೇಶಪೂರ್ವಕವಾಗಿ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇರೋದು ಅವರು, ನಾವಲ್ಲ. ನಾವು ಯಾವುದೇ ರೀತಿ ಜಾತಿ ಭೇದ ಇರ್ಲಾರ್ದೆ ನಮ್ಮ ಪಕ್ಷ ಎಲ್ಲ ಪಾರ್ಟಿಗೆ ತಗೊಂಡು ಹೋಗಿದೆ ಇವತ್ತಿನ.
ಇವತ್ತು ಮಧ್ಯಪ್ರದೇಶ ನೋಡ್ರಿ ಯಾವ ರೀತಿ ಬಂತ್ ರಿಸಲ್ಟ್. ಆ ರೀತಿ ಮುಂದುವರೆದ ದಿನಗಳಲ್ಲಿ ನಿಮ್ದು ಅದೇ ಹಾಲತ್ ಆಗ್ತದ. ನಿಮ್ದು ಹಾಲತ್ ಅದೇ ಆಗ್ತದ. ಎಲ್ಲ ಕಲಬುರಗಿ ಸೂಫಿ ಸಂತರ ನಾಡು, ಶರಣರ ನಾಡು, ಈ ರೀತಿ ಹಿಂದೂ ಮುಸ್ಲಿಂ ಇದು ಮಾಡೋದು ಸರ್, ಖಾಜಾ ಬಂದೇನವ ಶಾಣ ಬಸಪ್ಪ ಏನಿದಾರ, ಅವ್ರು ಒಂದು ಗುಲ್ಬರ್ಗದೊಂದು 2 ಕಣ್ಗಳಿದ್ದಂಗ. ಆ 2 ಕಣ್ಗಳು ಯಾವ ಈ ರೀತಿ ಯಾರೋ ಸೋಷಿಯಲ್ ಮೀಡಿಯಾದಾಗ ಎಲ್ಲೋ ಕುಂತ್ಕೇಸಿದ್ರೆ तुम्हारे अम्मा को पूछो, बाबा को पूछो, हाँ तुम्हारे को घर से बाहर आने देते, बाहर आने देते. अरे तुम उनका घर तो छोड़ो, पहले हमारे को तो टच करके देखो, बाद में उनके पास आओ. हम भी वर्ड यूज करना चाहते हैं, हम भी करना चाहते हैं. हाँ, एक रिस्पेक्ट रहता, एक इज्जत रहता बात करने का. हाँ, घर के बाहर आके बताओ, बात फिरने दे, तुम करने दे, तुम बोले तो. अरे जब तुम अभी छोटे थे, कमरुल इस्लाम जब एमएलए थे, तुम बहुत छोटे थे मेरे ख्याल से. तो अम्मा बाबा तक करने का, बात करने का गलत है. और मैं इस आपके मीडिया के मुखांतर मैं हमारे मुस्लिम भाइयों को एक बात कहना चाहता हूँ. जो भी है, क्या भी है, जो भी है, जो है स्पष्ट हमारे पास ये पेपर से डॉक्यूमेंट है, वो लाके हम तुम्हारे को बताते हैं. उसके बाद में तुम बात करो. जब तक तुम आड़ा तीरे बात करने का छोड़ दो. और सोशल मीडिया में हीरो बनने की जरूरत नहीं. क्या आपको बड़ा पहले हीरो है, आप खुद फिर हीरो बना रहे हो. उसको हमारे कुछ फर्क नहीं पड़ता. हीरो है. ಕುಮಾರ್ ಸಾಬ್ ಇದ್ದಾಗೂ ಕೂಡ ಇದ್ದಾಗಿರೋದು. ನಾನು ಒಂದ್ ಮಾತು ಹೇಳ್ತೀನಿ ಸರ್, ಒಂದ್ ಕಮರ್ ಸಾಬ್ ಏನಂತ ಹೇಳಿ ಗೊತ್ತಿರೋದಿಲ್ಲ. ಈ ರೀತಿ ಯಾವ್ದೋ ತಗೊಂಡು सोशल मीडिया में बंदी अप्पूगौड़ा ऐसा है, मम्मी उनको पूछो, बाप को पूछो, बेटे को पूछो, बोलते गलत है. हमारे भाई लोग आए, तुम भी ऐसा बात करने का गलत है. हमारे को गलत अल्फाज हमारे को बोलने मत दो. कल के दिन माहौल जो गुलबर्गे का ये माहौल जो है एक पीसफुल है. ये आपकी वजह से हम भी गर्म होना, तुम भी गर्म होना, कल के दिन इश्यू अलग हो जाता. ಕ್ಷಮೆ ಕೇಳ್ಬೇಕಾ ಏನಾಗಬೇಕು ಸರ್, ಮುಂದರ ದಿನಗಳಲ್ಲಿ ನಾವೇನ್ ಕ್ಷಮೆ ಕೇಳಂತ ಇಲ್ಲ. ನಂಬಲ್ ಪ್ರೂಫ್ ಅದ. ನಿಂಬಲ್ ಏನಾದ್ರು ಪ್ರೂಫ್ ಇತ್ತಂದ್ರೆ ತಂದು ತೋರಿಸ್ರಿ ನೀವು. ನಂಬಲ್ ಅದ ಪ್ರೂಫ್. ಕಮರುಲ್ ಇಸ್ಲಾಂ ಸಾಬ್ ಅಂದಿದ್ದು 89 ನಲ್ಲಿ ಅಂದಿದ್ದು, ಮತ್ತಂದ್ರೆ ಮುಸ್ಲಿಂ ಲೀಗ್ ಇದ್ದಾಗ ಅಂದಿದ್ದು ವರ್ಡ್ ಅದ ಅಂತ ಹೇಳ್ತಾ ಇದೀನಿ ನಿಮ್ಮನ್ನ. ಪಾಟೀಲ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಸೋಷಿಯಲ್ ಮೀಡಿಯಾದಾಗ ತಮ್ಮ ಅಪ್ಪುಗಳಿಗೆ ಸಾರಿ ಅಂತ ಕೇಳ್ಬೇಕು. ಅವ್ರು ಸ್ಪಷ್ಟವಾಗಿ ಯಾವ ರೀತಿ ವರ್ಡ್ ಬೈದಾರ ಅದೇ ರೀತಿ ಅಂತ ನಾವು ಅವ್ರು ಯಾರು ಬೈದಾರ ಸೋಷಿಯಲ್ ಮೀಡಿಯಾದಾಗ ಕೆಟ್ಟ ಶಬ್ದದಿಂದ ಯಾರು ಬೈದಾರ ಅವ್ರ ಮೇಲೆ FIR ಮಾಡಂತ ಹೇಳಿದೆವು. ಅವ್ರು ಆಲ್ರೆಡಿ ನಾವು ಏನ್ ಮಾಡ್ಬೇಕು ಅವ್ರು ಲೆಟರ್ ಕೊಟ್ಟಿದ್ದೆವು. ಅವ್ರ ಮೇಲೆ ಏನ್ ಕ್ರಮ ತಗೋತಾರ ಪೊಲೀಸರಿಗೆ ಬಿಟ್ಟಿದ ವಿಷಯ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಅವ್ರ ಭರೋಸಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ ಕೈ ಬಿಡಲ್ಲ ಅಂತ ಹೇಳಿ ಯಕೀನಿದೆ ನಮ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ ಸಾಥ್ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದು ನಮ್ಮಲ್ಲಿ ಆಲ್ರೆಡಿ ಕೋರ್ಟಿಗೆ ಯಾರಿಂದ ಪ್ರೂಫ್ ಬರ್ತಾವೆ, ಅದನ್ನ ಬಂದ ತಕ್ಷಣ ನಿಮ್ಗೆ ಮೀಡಿಯಾ ಕೊಟ್ಬಿಡ್ತೀನಿ. ಇವತ್ತು ಒಂದು ಅರ್ಜಿ ಸಲ್ಲಿಸಲಾಗಿದೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾನಾಗ ಏನ್ ಆಡ್ತಾ ಇದ್ದಾರೆ, ಇವತ್ತು ಓವರ್ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಕಾರ್ಪೊರೇಟರ್ಸ್ ಬಂದು ಅರ್ಜಿ ಸಲ್ಲಿಸಿದ್ರೆ ನಿನ್ನೊಂದು ಅವರು ಪ್ರತಿಭಟನೆ ಮಾಡಿದ್ರು ಹೊಸ ಮಂದಿ ಕೂರ್ತಿಸ ಕಾರ್ಪೊರೇಟರ್. ಅದ್ರಾಗೂ ನಮ್ಮ ಸಾಹೇಬ್ರ ಆದಂತ ಅಪ್ಪುಗೌಡ್ರಿಗೆ ಅನಪ ಶಬ್ದದಲ್ಲಿ ಬೈದಿ ಇದು ಮಾಡ್ಕೊಂಡು ಸಲ ಅದೊಂದು ಅರ್ಜಿ ಕೊಟ್ಟಿದ್ದೆವು. ಅದಕ್ಕೆ ಕೂಡ್ಲೆ ಇವರು ಕಮರ್ ತೋರಿಸ್ಬೇಕಂತ ಮಾಡ್ಲಾರ. ಏನು ಯಾವ ಕಾರಣಕ್ಕೆ ಈ ಸಮಸ್ಯೆ ಉದ್ಭವ ಆಯ್ತು? ಏನು ಇದು ಮೊನ್ನೆ ಇದೇನ್ ಆಳಂದ್ ಏನ್ ಇಶ್ಯೂ ಇತ್ತಲ್ಲ ಸರ್, ನಾವು ಅಲ್ಲಿ ವಿಧಾನಸೌಧ ಎದುರು ಏನ್ ಇದು ಆಗಿತ್ತು ಸ್ಟ್ರೈಕ್. ಅದರದಲ್ಲಿ ಅಪ್ಪುಗೌಡ್ರು ಒಂದು ಕಮರ್ ಸಾಬ್ ಮಿನಿ ಪಾಕಿಸ್ತಾನ್ ಮಾಡ್ತಾನಂತ ಅದು ಒಂದು ನಮ್ಮಲ್ಲಿ ರೆಕಾರ್ಡ್ನು ಇದೆ. ನಿಮ್ ಮುಂದೆ ಪ್ರೊಸೀಡ್ನು ಮಾಡ್ತೇವ್ರಿ. ಅದು ಮುಂದಿನ ದಿನಗಳೆಲ್ಲ ಬರುತ್ತೆ. ನಾವು ಡಾಕ್ಯುಮೆಂಟ್ ಇಟ್ಟೇ ಮಾತಾಡ್ತೇವೆ. ಅದಕ್ಕೆ ಆ ಪದ ಮಾತಾಡಿ ಅವಾಚ್ಯವಾಗಿ ನಿಂದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ ಸರ್, ಅದು ಇದ್ದಿದೆ ಅದ ಹೇಳಿದ್ರು ಖರೆ ಅದ. ಸೋಷಿಯಲ್ ಮೀಡಿಯಾದಲ್ಲಿ ಹಾ ರೀ, ಅವ್ರಿಗೆ ಗೊತ್ತೇ ಇಲ್ಲ ಸರ್, ಅವ್ರು ಹುಟ್ಟಿದಿಲ್ಲ. ಅವ್ರೆಲ್ಲ ಅವ್ರು ಯಾರು ಅವ್ರ ಕಾರ್ಯಕರ್ತನೂ ಇಲ್ಲ. ಅವ್ರು ಫರೋಜ್ ಇಸ್ಲಾಂನು ಅವ್ರಿಗೂ ಗೊತ್ತಿಲ್ಲ ಅವ್ರ ಕಾರ್ಯಕರ್ತ ಹರ ಇಲ್ಲ ಅಂತ. ಬಟ್ ಅವರು ಫರೋಜ್ ಇಸ್ಲಾಂ ಯಾವ ರೀತಿ ನಮ್ಮ MLA ಸಾಹೇಬ್ರಿಗೆ ಮಾತಾಡ್ಬೇಕು, ಅವ್ರನ್ನೂ ಒಂದು ಇದು ಮಾಡ್ಬೇಕು. ನಮ್ಮ MLA ಸಾಹೇಬ್ರಿಗೆ ಒಂದು ಗೌರವ ಇದೆ, ಯಾವ ರೀತಿ ಮಾತಾಡ್ಬೇಕು ಅವ್ರನ್ನೂ ಒಂದು ಇದು ಮಾತಾಡ್ಕೊಂಡು ನಮ್ಮ MLA ಸಾಹೇಬ್ರಿಗೆ ಒಂದು ರೆಸ್ಪೆಕ್ಟ್ ಫುಲ್ಲಿ ಮಾತಾಡ್ಬೇಕಂತ ನಮ್ದು ಏನಂತ ಅದೇ ಸಾಹೇಬ್ರಿಗೆ ಹೇಳಿದ್ದು. ಯಾರೇ ಇದು ಮಾಡಿದ್ರು ಒಂದು FIR ಮಾಡಂತ ದೂರನ್ನು ಕೊಟ್ಟಿದ್ದ ಸರ್. ಕೊಡ್ತೀನಂತಂದ್ರ ಅವರು ಇದು ಮಾಡ್ಕೊಂಡು ತನಿಖೆ ಮಾಡ್ಕೆ ಇದು ಮಾಡ್ತೀನಿ ಅಂತಂದ್ರೆ ಕೊಟ್ಟಿದ್ದಾರೆ ಸರ್. ಅವ್ರು ಯಾವ ವ್ಯಕ್ತಿನೇ ಮಾತಾಡಿದ್ರೆ, ಯಾವ ಏರಿಯಾನೇ ಮಾತಾಡೋ ಆ ಏರಿಯಾ ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ ಹೋಗಿಸಿ ನೀವು ಅಲ್ಲಿ FIR ಮಾಡ್ಕೊಂತ ಹೇಳಿದಾರೆ ಸರ್. ಅದೊಂದು ಫಾಲೋ ಅಪ್ ಮಾಡ್ಲತ್ತಿದೆ ಸರ್. ನಮ್ಮಲ್ಲಿ 15 ಅಂತ ವಾರ್ಡ್ ನಂಬರ್ 50 ಕಾರ್ಪೊರೇಟರ್.